ಇಲ್ಲ, ನಾನು ಬೆಳಗ್ಗೆ ಸರಿಯಾದ ಕೆಲಸಗಳನ್ನು ಮಾಡಿಲ್ಲ. ಮಾಡಬೇಕಾಗಿತ್ತೇನೋ ಒಂದು ಕೆಲಸವನ್ನು, ಆ ಕೆಲಸ ನಾನು ಬೆಳಗಿನ ಜಾವ ಮಾಡದೇ ಇದ್ದದ್ದಕ್ಕೆ ಈಗ ಏನಾಗಿದೆ ಅಂದರೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಎರಡನೇದು, ಅಷ್ಟಮಾಸೇನ ತತ್ಕುರ್ಯಾತ್ ಏನ ವರ್ಷಾತ್ ಸುಖಂ ಭವೇತ್. 8 ತಿಂಗಳು ಹೀಗೆ ಕೆಲಸ ಮಾಡಬೇಕಲ್ಲ, ಮಳೆಗಾಲದ 4 ತಿಂಗಳು ಮನೆಯಲ್ಲಿ ಹಾಯಾಗಿ ಇರುವಂಥ ಕೆಲಸ ಮಾಡಬೇಕಂತ. ನೋಡ್ರಿ ಎಷ್ಟು ಚಂದಾದ ನೀತಿ ಇದು ಅಂದರೆ, ಹಿಂದಕ್ಕೆಲ್ಲ ಮಳೆಗಾಲ ಬಂತು ಅಂದರೆ ಎಲ್ಲೂ ಹೊರಗಡೆಗೆ ಸಂಚಾರ ಇದ್ದಿದ್ದಿಲ್ಲ, ಎಲ್ಲೂ ಹೋಗೋ ಹಾಗಿಲ್ಲ, ಬರೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ. ಹಾಗಾದರೆ ಆ 4 ತಿಂಗಳು ಮನೆಯಲ್ಲಿ ನಾನು ಸುಖವಾಗಿ ಇರಬೇಕು ಅಂತಾದರೆ ಏನು ಮಾಡಬೇಕು? ಮೊದಲು 8 ತಿಂಗಳು ಚೆನ್ನಾಗಿ ಕೆಲಸ ಮಾಡಬೇಕಂತ. ಸಣ್ಣವರಿದ್ದಾಗ ಶಾಲೆಯಲ್ಲಿ ಒಂದು ಇಂಗ್ಲೀಷ್ ಪೋಯಮ್ ಹೇಳ್ತಿದ್ರೆ ನೆನಪಿದೆಯಾ? ಒಂದು ಮಿಡತೆ, ಒಂದು ಇರುವಿ, 2 ಕಥೆ ಇರ್ತಿದ್ವು. ಇರುವೆ ಆ್ಯಂಟ್ ಯಾವಾಗಲೂ ಕೂಡ ಧಾನ್ಯವನ್ನು ಸಂಗ್ರಹ ಮಾಡ್ತಾ ಇತ್ತಂತೆ. ಸಣ್ಣದಾದ ಮುಖ, ಅದು ಸ್ವಲ್ಪ ತಗೊಂಡು ಹೋಗ್ಬೇಕಂತೆ. ಒಂದು ಮಿಡತೆ ಇತ್ತಂತೆ, ಅದು ಮಾತ್ರ ಫ್ಲೈಯಿಂಗ್, ಯಾವಾಗಲೂ ಹಾರಿಕೊಂಡು ಆನಂದದಿಂದ ಸಂಗೀತ ಮಾಡ್ತಾ ಇತ್ತಂತೆ. ಈ ಇರುವೆ ದಿವಸ ಸಾಮಗ್ರಿಗಳನ್ನು ತಗೊಂಡು ಹೋಗೋದನ್ನು ನೋಡಿ ಕೇಳ್ತಂತಲ್ಲೋ, ಯಾಕೋ ಒದ್ದಾಡ್ತೀಯ ನೀನು? ನೋಡು ಚೈತ್ರ ಮಾಸ ಎಷ್ಟು ಚೆಂದಾಗಿ ಬಂದಿದೆ, ಆ ಧಾನ್ಯಗಳೆಲ್ಲ ಹೇಗೆ ನಿಂತ್ಕೊಂಡಿವೆ, ತಿಂದು ಉಂಡು ಹಾರಾಡಬಾರ್ದ ನೀನು ಅಂತ ಕೇಳಿದ್ದಂತೆ. ಅದಕ್ಕೆ ಅವನೇನು ಮಾತಾಡಲಿಲ್ವಂತೆ. ಇಲ್ಲಪ್ಪ, ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಹೋಯ್ತಾಯ್ತು. ಆ ಚೈತ್ರ ಮಾಸ ಮುಗೀತು, ವೈಶಾಖ ಮುಗೀತು, ಆಮೇಲೆ ಮಳೆಗಾಲ ಶುರುವಾಯಿತಲ್ಲ. ಮಳೆಗಾಲ ಬಂದ ಮೇಲೆ ಯಾವುದು ಬೆಳೆಯೋದಿಲ್ಲ, ಅವಾಗೆಲ್ಲ ಮುಗೀತು ಕೆಲಸ, ನೀರೇ ನೀರು. ಚಳಿಗಾಲ ಬಂದಾಗ ಎಲ್ಲ ಒಣಗಿ ಹೋಯ್ತಂತೆ. ಆ ಮಿಡತೆ ಹಾರಾಡ್ತಾ ಇದ್ದದ್ದು ಆಹಾರ ಸಿಗದೆ ಬಂದು ಎಲ್ಲಿ ಬಿತ್ತು ಅಂದರೆ ಇರುವೆ ಗೂಡಿನ ಬಳಿ ಬಂದು ಬಿತ್ತಂತೆ. ಇರುವೆ ಗೂಡಿನಲ್ಲಿ ಏನು ನಡೀತಾ ಇತ್ತು ಅಂತೆ, ದೊಡ್ಡ ಕಮ್ಯುನಿಟಿ ಇರುವೆ ಗೂಡಿನಲ್ಲಿ. ಗಂಡ ಇರುವೆ, ಹೆಂಡತಿ ಇರುವೆ, ಮಕ್ಕಳು ಇರುವೆ, ಕಾಕ ಮಾಮ ಎಲ್ಲ ಇರುವೆಗಳೆಲ್ಲ ಸೇರಿಕೊಂಡು ಹಾಯಾಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ವಂತೆ. ಆ ಮಿಡತೆ ಇದಕ್ಕೆ ಕೇಳ್ತಂತೆ, ಹೀಗಾಗ್ಲಿಕ್ಕೆ ಏನು ಕಾರಣ ಅಂತ ಕೇಳ್ತಂತೆ. ಅಷ್ಟಮಾಸೇನ ತತ್ಕುರ್ಯಾತ್, 8 ತಿಂಗಳು ದುಡಿದಿದ್ವಲ್ಲ, ಅದಕ್ಕೆ ಈ 4 ತಿಂಗಳು ಹಾಯಾಗಿ ಊಟ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಂತೆ. ಹಾಗೆ ನಾವು ಏನು ಮಾಡಬೇಕು ಅಂದರೆ 8 ತಿಂಗಳಲ್ಲಿ ದುಡಿದದ್ದು 4 ತಿಂಗಳಲ್ಲಿ ರಿಸಲ್ಟ್ ಬರ್ತದಂತೆ. ಮುಂದೆ ಪೂರ್ವೇ ವಯಸ್ಸಿ ತತ್ಕುರ್ಯಾತ್, ತಾರುಣ್ಯದಲ್ಲಿ ಇದ್ದಾಗ ಏನು ಕೆಲಸ ಮಾಡಬೇಕು ಅಂದರೆ ಏನ ವೃದ್ಧ ಸುಖಂ ವಸೇತ್, ವೃದ್ಧಾಪ್ಯದಲ್ಲಿ ಯಾವ ಚಿಂತೆ ಇಲ್ಲದೆ ಬದುಕುವಂತೆ ತಾರುಣ್ಯವನ್ನು ಕಳಿಬೇಕಂತೆ. ಅದಕ್ಕೆ ಕೆಲವರೆಲ್ಲ ಉದ್ಯೋಗಕ್ಕೆ ಸೇರಿದ ಕೂಡಲೇ ನಾಳೆ ರಿಟೈರ್ಮೆಂಟ್ ಆದಮೇಲೆ ಏನೇನು ಬರಬೇಕು ಅಂತ ಅವತ್ತೇ ಪ್ಲ್ಯಾನ್ ಮಾಡ್ತಿರ್ತಾರೆ. ಫಸ್ಟು ಆ ರಿಟೈರ್ಡ್ ಆಗೋ ಹೊತ್ತಿಗೆ ಒಂದು ಮನೆ ಆಗಿರಬೇಕು ಸ್ವಂತದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿರಬೇಕು, ತಿಂಗಳ ಇಷ್ಟು ಬರ್ತಿರಬೇಕು, ಮಕ್ಕಳನ್ನೆಲ್ಲ ವಿದೇಶಕ್ಕೆ ಕಳಿಸ್ಬಿಡ್ಬೇಕು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ. ಅಂದರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತ ತಾತ್ಪರ್ಯ. ಅದಕ್ಕೆ ಅವ್ರ ಪಾಡಿಗೆ ಅವರಿರಲಿ, ನಮ್ಮ ಪಾಡಿಗೆ ನಾವಿರ್ತೇವೆ, ಯಾವ ತೊಂದರೆಗಳು ಬೇಡ ಅಂತ ಮೊದಲೇ ಪೂರ್ವೇ ವಯಸ್ಸಿ ಮೊದಲೇ ವಿಚಾರ ಮಾಡಬೇಕಲ್ಲ ವೃದ್ಧಾಪ್ಯದಲ್ಲಿ ಏನಾಗಬೇಕು ಅಂತ. ಎಲ್ಲ ರಿಟೈರ್ಡ್ ಆದಮೇಲೆ ಸೇವಿಂಗ್ಸ್ ಏನು ಇಲ್ಲೇ ಇಲ್ಲ, ಅದಕ್ಕೆ ಸೇವಿಂಗ್ಸ್ ಮಾಡಬೇಕು ಅಂತ ತಿಳ್ಕೊಂಡು 70 ಆದಮೇಲೆ ಮತ್ತೊಂದು ಸರ್ತಿ ಉದ್ಯೋಗಕ್ಕೆ ಹೋಗೋ ಪ್ರಸಂಗ ಬರಬಾರ್ದಲ್ಲ. ಅದಕ್ಕೆ ಪೂರ್ವೇ ವಯಸ್ಸಿ ತತ್ಕುರ್ಯಾತ್ ಏನ ವೃದ್ಧ ಸುಖಂ ಭವೇತ್. ಕೊನೆಯ ಸೂತ್ರ ಕೇಳಿಸ್ಕೊಳ್ರಿ, ಯಾವ ಜೀವೇನ ತತ್ಕುರ್ಯಾತ್ ಏನ ಪ್ರೇತ್ಯ ಸುಖಂ ಭವೇತ್. ಬದುಕಿರುವಷ್ಟು ಕಾಲ ಇಂತಹ ಕೆಲಸಗಳನ್ನು ಮಾಡಬೇಕಲ್ಲ, ಸತ್ತ ಮೇಲೆ ಸುಖ ಆಗಬೇಕು ಅಂಥ ಕೆಲಸವನ್ನು ಮಾಡಬೇಕಂತ. ನಾವೆಲ್ಲ ಬದುಕಿರೋ ಅಷ್ಟು ಕಾಲ ಏನು ಕೆಲಸ ಮಾಡಬೇಕು ಅಂದರೆ ಬರೇ ಹೊಟ್ಟೆಗೆ ಬಟ್ಟೆಗೆ ನೋಡ್ಕೊಂಡು ಕೊಡೋದಲ್ಲ, ಈ ಒಂದೊಂದು ಕೆಲಸವೂ ನಾನು ಮರಣ ಹೊಂದಿದ ಮೇಲೂ ನನಗೆ ಫಲ ಕೊಡ್ತದ ಅಂತ ಆಲೋಚನೆ ಮಾಡ್ತಿರ್ಬೇಕಂತ. ಹಿಂದಕ್ಕೆ ಕಾಶಿ ಅಂತ ಒಂದು ಪಟ್ಟಣ, ಇವತ್ತೇನು ಕಾಶಿ ಪಟ್ಟಣ ಇದೆಯಲ್ಲ, ಹಿಂದಕ್ಕೆ ಕಾಶಿ ರಾಜ ಅಂತ ಒಬ್ಬನಿರ್ತಿದ್ದ. ಅಲ್ಲೊಂದು ನಿಯಮ ಇತ್ತಂತೆ. ಕಾಶಿ ಪಟ್ಟಣದಲ್ಲಿ ಒಂದು ನಿಯಮ ಏನು ಅಂದರೆ, ಯಾರೇ ರಾಜನಾದರೂ ಆ ರಾಜನಿಗೆ 2 ವರ್ಷ ಅವಧಿ. ಇಲ್ಲಿ ನಮ್ಮಲ್ಲಿ 5 ವರ್ಷ ಮಂತ್ರಿಗಳಿದ್ದಂತೆ, ಅಲ್ಲಿ 2 ವರ್ಷ ಅವಧಿ. 2 ವರ್ಷ ಆದ ಮೇಲೆ 2 ವರ್ಷ ಆದ ಮೇಲೆ ಅವನನ್ನ ಗಂಗಾ ನದಿಯ ಆ ಬದಿಯಲ್ಲಿ ಇರುವಂತಹ ಒಂದು ದೊಡ್ಡದಾದ ಕಾಡು, ಹುಲಿ, ಸಿಂಹ, ಚಿರತೆಗಳು, ಎಲ್ಲ ಕ್ರೂರ ಪ್ರಾಣಿಗಳಿರುವಂತಹದ್ದು ಅಲ್ಲಿ ಒಯ್ದು ಹಾಕ್ಬಿಡ್ತಿದ್ರಂತೆ. ಮುಗಿದೋಯ್ತು ಕೆಲಸ ಅಷ್ಟೇ. 2 ವರ್ಷ ಆದರೆ ಮುಗಿದೋಯ್ತು. ಕೆಲವರಿಗೆ ಆಸೆ, ಪಾಪ 2 ವರ್ಷ ಆದರೂ ರಾಜನಾಗಿ ಹಾಯಾಗಿರಬಹುದಲ್ಲ, ಉಂಡ್ಕೊಂಡು ತಿನ್ಕೊಂಡು ಅಂತ ಹೇಳಿ 2 ವರ್ಷ ಚೆನ್ನಾಗಿರೋರು. ಕೊನೆಗೆ ಮುಗಿದ ಮೇಲೆ ಅವನು ಕರ್ಕೊಂಡು ಹೋಗುವಾಗ ಬೋಟಲ್ಲಿ ಕೂಡಿಸ್ಕೊಂಡು, ಡೋಣೆಯಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಬಿಡುವಾಗ ಅಳುತ್ತಿದ್ದಂತೆ, ಬಿಡ್ರೋ, ಯಾಕಾದ್ರೂ ಅವ್ನು ಕರ್ಕೊಂಡು ಹೋಗ್ತಿದ್ರು ಬಿಡ್ರೋ ಅಂತ ಅಳ್ಬೇಕಂತ. ಪಾಪ ಹಿಂಗೆ 3-4 ಟರ್ಮ್ ಮುಗೀತು. 5ನೇ ಟರ್ಮ್ ಬಂತಂತೆ. ಒಬ್ಬರು ಬಂದಿದ್ದ, ಅವ್ನಿಗೆ ಹೇಳಿದ್ರು, ನೋಡೋ ರಾಜ ಆಗ್ತಾ ಇದ್ದೀಯಾ, ಪ್ರತಿಜ್ಞಾ ಮಾಡೋ ಕಾಲಕ್ಕೆ ಮೊದಲು ನೆನಪಿಟ್ಕೋ, 2 ವರ್ಷ ನಿನಗಿರೋದು,
2 ವರ್ಷ ಆದ ಮೇಲೆ ನಿಂಗೇನಿರೋದಿಲ್ಲ, ಅಲ್ಲಿ ಹಾಕಿಬಿಡ್ತೇವೆ ಅಂತ. ಎಸ್ ಅಂದವ, ತಲೆ ಕೆಡಿಸ್ಕೊಳ್ಳಿಲ್ಲ ಅವನು. 2 ವರ್ಷ ಆಯಿತು. 2 ವರ್ಷ ಆದ ಮೇಲೆ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಡಗಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರೆ ಅವನು ಒಳ್ಳೆ ಉತ್ಸಾಹದಿಂದ ಕೂತಿದ್ದಂತೆ, ಶೆಳ್ಳೆ ಹಾಕ್ತಾ ಇದ್ದಾನೆ ಅವನು. ಇವರು ಮಂತ್ರಿಗಳು ಪ್ರತಿ ಸರ್ತಿ ಕರ್ಕೊಂಡು ಹೋಗೋರು, ಅಲ್ಲಯ್ಯ ಹಿಂದಿನ ಸರ್ತಿ ಹೋಗೋರೆಲ್ಲ ಅಳತಾ ಇದ್ರು, ಈ ಬಾರಿ ಇವನೇನು ಆನಂದದಿಂದ ಕುಣಿತಾ ಇದ್ದಾನೆ, ಎಂಜಾಯ್ ಮಾಡ್ತಿದ್ದಾನಲ್ಲ, ಏನಿದು ಅಂತ ಗೊತ್ತಾಗಲಿಲ್ಲ. ಅವನಿಗೆ ಕೇಳಿದ್ರಂತೆ, ಅಲ್ಲಪ್ಪ ಏನಾಗಿದೆ ಅಂತ ಇಷ್ಟು ಖುಷಿ ಪಡ್ತಾ ಇದ್ದೀಯಾ, ನೀನು ಕರ್ಕೊಂಡು ಹೋಗಿ ನಾವು ಈಗ ಕಾಡಿನಲ್ಲಿ ಬಿಡ್ತೇವಲ್ಲ ಅಂತ. ಅವನು ಹೇಳಿದಂತೆ, ಮಂತ್ರಿಗಳೇ ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ, ಆ ಕಡೆಗೆ ಕಾಡಿದೆಯಾ ಅಂತ ನೋಡ್ರಿ ಎಂದಂತೆ. ನೋಡ್ತಾನೆ, ಆ ಕಡೆಗೆ ಕಾಡೇ ಇದ್ದಿದ್ದಿಲ್ಲ. ಅಲ್ಲೇನಿತ್ತು ಅಂದರೆ ಇನ್ನೊಂದು ದೊಡ್ಡದಾದ ರಾಜ್ಯ ಇತ್ತಂತೆ. ಅವ ಅಂದ, ಈ ರಾಜ್ಯ ಯಾವಾಗ ಬಂತು ಅಂತ ಕೇಳಿದ ಮಂತ್ರಿ. ಅದಕ್ಕೆ ಆತ ಹೇಳ್ತಾನೆ, ನನಗೆ 2 ವರ್ಷ ನೀವು ಅವಕಾಶ ಕೊಟ್ಟಿದ್ರಲ್ಲ, ನನಗೆ ಗೊತ್ತಿತ್ತು 2 ವರ್ಷ ಆದಮೇಲೆ ನೀವು ನನ್ನನ್ನು ಕಾಡಿಗೆ ಬಿಡ್ತೀರಿ ಅಂತ. ಅದಕ್ಕೆ ಮೊದಲೇ ನನ್ನವರನ್ನು ಕಳಿಸಿ ಆ ಕಾಡಿನಲ್ಲಿದ್ದ ಪ್ರಾಣಿಗಳನ್ನೆಲ್ಲ ದೂರ ಓಡಿಸಿ ನನಗೆ ಅಂತ ಒಂದು ರಾಜ್ಯವನ್ನು ನಾನು 2 ವರ್ಷದಲ್ಲಿ ಕಟ್ಟಿಕೊಂಡಿಟ್ಟೇನೆ. ಹೀಗಾಗಿ ನನಗೆ 2 ವರ್ಷ ಆದಮೇಲೆ ಅಲ್ಲಿ ಬಿಟ್ಟರು ಅಷ್ಟೇ, ಇಲ್ಲಿದ್ದರು ಅಷ್ಟೇ ಅಂತ ಖುಷಿಪಟ್ಟನಂಥವ್ರು. ಅದಕ್ಕೆ ಇಲ್ಲಿ ಬದುಕಿರುವಷ್ಟು ಕಾಲ ನಾವು ಎಂಥ ಕರ್ಮಗಳನ್ನು ಮಾಡಬೇಕು ಅಂದರೆ ಮುಂದೆ ಅಲ್ಲಿ ಹೋಗುವಾಗ ಎಂಜಾಯ್, ಖುಷಿಯಿಂದ ಹೋಗಬೇಕೇ ಹೊರತಾಗಿ ಅಯ್ಯೋ ಅಂತ ಅಳ್ತಾ ಹೋಗಬಾರ್ದಂತೆ. ಆ ಬುದ್ಧಿವಂತ ವ್ಯಕ್ತಿ ಮಾಡಿದ್ದೇನು, ಇನ್ನು 2 ವರ್ಷ ಆದಮೇಲೆ ನನಗೆ ಇಲ್ಲಿಂದ ಅಲ್ಲಿ ಹಾಕ್ತಾರೆ, ಹಾಗಾದ್ರಲ್ಲಿ ನಾನು ಮೊದಲೇ ವ್ಯವಸ್ಥೆ ಮಾಡಿಕೊಳ್ಬೇಕು ಒಂದು ರಾಜ್ಯ ಅಂತ ಹೇಳಿದಂತೆ. ನಮ್ಮದು ಇಲ್ಲಿ ಎಷ್ಟು ದಿವಸ ಆಯಸ್ಸಿದೆಯೋ ಗೊತ್ತಿಲ್ಲ, ಈ ಆಯಸ್ಸು ಮುಗಿಯೋದ್ರೊಳಗಾಗಿ ಆ ರಾಜ್ಯದಲ್ಲಿ ಒಂದು ಸ್ಥಾನವನ್ನು ವ್ಯವಸ್ಥೆ ಮಾಡಿಕೊಂಡಿದ್ರೆ ವಿದುರ ಹೇಳಿದ ನೀತಿ ಅತ್ಯಂತ ಸೂಕ್ತವಾಗಿರುವಂತಹ ನೀತಿ ಆಗ್ತದೆ ಅಂತ ತಿಳ್ಕೊಳ್ಬೇಕು. ದಿವಸೇನೈವ ತತ್ಕುರಿಯಾತ್ ಏನ ರಾತ್ರೌ ಸುಖಂ ವಸೇತ್, ಅಷ್ಟಮಾಸೇನ ತತ್ಕುರಿಯಾತ್ ಏನ ವರ್ಷ ಸುಖಂ ನಯೇತ್, ಪೂರ್ವೇ ವಯಸ್ಸಿ ತತ್ಕುರಿಯಾತ್ ಏನ ವೃದ್ಧ ಸುಖಂ ವಸೇತ್, ಯಾವಜ್ಜೀವೇನ ತತ್ಕುರಿಯಾತ್ ಏನ ಪ್ರೇತ್ಯ ಸುಖಂ ವಸೇತ್. ಏನು ಅದ್ಭುತವಾದ ಮಾತುಗಳು. ಮಹಾಭಾರತ ಧರ್ಮೇಚ ಅರ್ಥೇಚ ಕಾಮೇಚ ಯದಿಹಾಸ್ತಿ ತದನ್ಯತ್ರ. ಇಲ್ಲಿ ಏನಿದೆಯೋ ಎಲ್ಲ ಬೇರೆ ಶಾಸ್ತ್ರಗಳಲ್ಲಿ ಹುಡುಕ್ಲಿಕ್ಕೆ ಸಿಗೋದು. ನಮ್ಮ ದೇಶದಲ್ಲಿರುವಂಥ ಮಹಾಭಾರತ ರಾಮಾಯಣಗಳಂಥ ದಿವ್ಯ ಗ್ರಂಥಗಳು, ಭಾಗವತದಂತಹ ಗ್ರಂಥಗಳು ನಮಗೆ ಬೇರೆ ಕಡೆಗೆ ಸಿಗುವುದೇ ಇಲ್ಲ. ಎಲ್ಲ ದೇಶಗಳಲ್ಲೂ ಹೋಗಿ ಬರ್ರಿ, ಅಮೇರಿಕಾ ಇರಬಹುದು, ಲಂಡನ್ ಇರಬಹುದು, ಎಲ್ಲ ದೇಶಗಳಲ್ಲೂ ಕೃತಿಗಳ ನಿರ್ಮಾಣ ಆಗಿವೆ. ಆದರೆ ಯಾವ ಕೃತಿಗಳ ಮುಂದೂ ನಮ್ಮ ಕೃತಿಗಳ ಮುಂದೆ ಯಾವುದೂ ಅಲ್ವೇ ಇಲ್ಲ, ಅವೆಲ್ಲ ಹಿಂದೆ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ, ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಚತೆ. ಮಹಾಭಾರತದ ಹೆಸರು ಕೇಳಿದ್ರೇನೆ ಮೈ ರೋಮಾಂಚನ ಆಗಬೇಕು ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠವಾಗಿರುವಂಥ ಕೃತಿ ಇದು, ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ಮಾತನ್ನು ಹೇಳ್ತಾನೆ, ಯಾವುದಕ್ಕೆ ನಾವು ಪ್ರಶಂಸೆಯನ್ನು ಮಾಡಬೇಕು, ಹೊಗಳಬಹುದಂತೆ. ಈ ಮಾತನ್ನು ನಾವು ಹೊಗಳಬಹುದು ಅಂತ. ಜೀರ್ಣಂ ಅನ್ನಂ ಪ್ರಶಂಸಂತಿ ಭಾರ್ಯಾಂಚ ಗತಯೌವನಂ ಶೂರಂ ವಿಜಿತ ಸಂಗ್ರಾಮಂ ಗತಪಾರಂ ತಪಸ್ವಿನಂ. 4 ಜನರನ್ನು ನಾವು ಹೊಗಳಿಕ್ಕೆ ಬರ್ತದಂತೆ. ಮೊದಲನೇದವರು ಜೀರ್ಣಂ ಅನ್ನಂ ಪ್ರಶಂಸಂತಿ, ತಿಂದ ಅನ್ನ ಜೀರ್ಣವಾಗಿದ್ದರೆ ಅನ್ನ ಜೀರ್ಣವಾಗಿದ್ದರೆ ಆ ಅನ್ನವನ್ನು ಮಾತ್ರ ಪ್ರಶಂಸಿಸಬೇಕಂತೆ, ಒಳ್ಳೆ ಅನ್ನ ಇತ್ತು ಅಂತ ತಿಳಿದುಕೊಂಡು. ಅದಕ್ಕೆ ನಮ್ಮಲ್ಲಿ ಊಟಕ್ಕೆ ಕೂತಿರುವಾಗ ಒಂದು ಮಾತಿದೆ, ಅಡಿಗೆ ಹೇಗಾಗಿದೆ ಅಂತ ಕೇಳ್ತಿರ್ತಾರೆ. ಒಮ್ಮೆ ಪ್ರವಚನದಲ್ಲಿ ಹಿರಿಯ ಅಧಮಾರ ಶ್ರೀಪಾದರು ಅವರು ವಿಶ್ವಪ್ರಿಯತಿ ಅವ್ರು ಹೇಳ್ತಿರ್ಬೇಕು. ಅಧಮಾರ ಶ್ರೀಪಾದರು ಏನು ಹೇಳ್ತಿರ್ಬೇಕು ಅಂದರೆ, ಊಟ ಆದ ಕೂಡಲೇ ಅಥವಾ ಊಟಕ್ಕೆ ಕೂತ ಕೂಡಲೇ ಅಡಿಗೆ ಹೇಗಾಗಿದೆ ಅಂತ ಕೇಳಿದ್ರೆ ಫಸ್ಟ್ ಕ್ಲಾಸ್ ಅಂತ ಹೇಳಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಬೇಕು ಅವರು. ಯಾಕೆ? ಸ್ವಾಮಿಗಳು ಅಧಮಾರ ಶ್ರೀಪಾದರು ಹೇಳಿದ್ದೇನು, ಏನಿಲ್ಲಪ್ಪ ಇವತ್ತು ಊಟ ಮಾಡಿದ್ದೀಯಲ್ಲ, ಊಟ ಮಾಡಿದ ಮೇಲೆ ನಾಳೆವರೆಗೆ ನೀನು ಇದ್ದರೆ ಅಂದರೆ ಹಾಗರ್ಥ ಅಲ್ಲ, ಇದ್ದರೆ ಅಂದರೆ ತಿಂದಿದ್ದಿದ್ರೆ, ಜೀರ್ಣ ಆಗಿದ್ದಿದ್ರೆ, ಅದು ನಿನಗೇನು ಬಾಧಕ ಆಗದೆ ಇದ್ದರೆ ಮಾತ್ರ ಅಡಿಗೆ ಹೇಗಾಗಿದೆ ಅಂತ ಕೇಳಿದ್ರೆ ಚೆನ್ನಾಗಿದೆ ಅಂತ ಹೇಳು ಅಂತ. ನಾವು ನೋಡ್ರಿ, ನಮಗಿದು ತಲೆಯಲ್ಲಿ ಬರೋದಿಲ್ಲ. ತಿಂದು ಕೂಡಲೇ ನಾಲಿಗೆಗೆ ರುಚಿ ಆಯಿತಲ್ಲ, ಅಡಿಗೆ ಚೆನ್ನಾಗಿದೆ ಅಷ್ಟೇ ಅಲ್ಲ, ಅದು ದೇಹದಲ್ಲಿ ಹೇಗೆ ಕೆಲಸ ಮಾಡ್ತದೆ ಎಂಬುದನ್ನು ಹೇಳಬೇಕು. ಅದಕ್ಕೆ ಜೀರ್ಣಂ ಅನ್ನಂ ಪ್ರಶಂಸಂತಿ. ನಮ್ಮಲ್ಲೊಬ್ಬರು ಆಚಾರ್ಯ ಇದ್ದಾರೆ ಪಾಪ, ಊಟಕ್ಕೆ ಕೂತ್ ಕೂಡಲೇ ನಮ್ಮ ಜೊತೆಗೆ ಊಟಕ್ಕೆ ಬಂದಿರ್ತಾರೆ, ಕೂತ್ ಕೂಡಲೇ ಅಡಿಗೆ ಹೇಗಾಗಿದೆ ಅಂತ ಯಜಮಾನ ಕೇಳಿದ್ರೆ ಫಸ್ಟ್ ಕ್ಲಾಸ್, ಇಂಥ ಅಡಿಗೆ ಹಿಂದೆ ಉಂಡಿಲ್ಲ, ಇಂಥ ಊಟ ಮುಂದೆ ಉಣ್ಣೋದಿಲ್ಲ, ಇವತ್ತು ಅದ್ಭುತವಾಗಿದೆ ಅಂತ. ನಾನು 2-3 ದಿವಸ ನೋಡಿದೆ ಅವರನ್ನ, ಎಲ್ಲೆಲ್ಲೋ ಬೇರೆ ಬೇರೆ ಕಡೆಗಳಲ್ಲಿ. ಕೊನೆಗೆ ಒಂದು ದಿವಸ ಕೇಳಿಬಿಟ್ಟೆ, ಆಚಾರ್ಯರೇ ಊಟಕ್ಕೆ ಕೂತ್ ಕೂಡಲೇ ಹೇಳ್ತಿರಲ್ಲ ಯಾಕೆ ಅಂತ ಕೇಳಿ. ಅವರು ಒಂದೇ ಹೇಳಿದ್ರು, ನೀವಿನ್ನೂ ಸಾರು ತಿಂದಿರೋದಿಲ್ಲ, ಹುಳಿ ತಿಂದಿರೋದಿಲ್ಲ, ಆಗಲೇ ಚಲೋ ಆಯಿತು ಅಂತ ಯಾಕೆ ಹೇಳ್ತೀರಿ? ಅವರು ಒಂದು ಶಬ್ದ ಹೇಳಿದ್ರು ಭಾಳ ಚೆಂದಾಗಿ, ಮುಂದೆ ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಆ ಅಡಿಗೆ ಹೇಗಿರ್ತದೆ ಅಂತ ನಾನು ಮುಂದೆ ಹೇಳಲಾರೆ, ಆ ಅಡಿಗೆ ಹೇಳಲಿಕ್ಕೆ ಚಾನ್ಸೇ ಇಲ್ಲ, ಆದ್ದರಿಂದ ಕೂತ್ ಕೂಡಲೇ ಚೆನ್ನಾಗಿದೆ ಅಂತ ಹೇಳ್ಬಿಡೋದು ಅಂತ ಹೇಳಿದರು. ಹೀಗಾಗಬಾರ್ದಲ್ಲ.
ಜೀರ್ಣಂ ಅನ್ನಂ ಪ್ರಶಂಸಂತಿ ಭಾರ್ಯಾಂಚ ಗತಯೌವನಂ. ಹೆಣ್ಣು ತನ್ನ ಹುಟ್ಟಿದಾರಭ್ಯ ವೃದ್ಧಾಪ್ಯ ಬರೋವರೆಗೂ ಕೂಡ ಒಂದೂ ಕಲಂಕವನ್ನು ಹೊತ್ತುಕೊಳ್ಳಲಾರದೆ ಬದುಕಿದರೆ ಅವಳು ನಿಜವಾದ ಹೆಂಡತಿ ಅಂತ ಕರಿಬೇಕಂತೆ. ವಿದುರ ಹೇಳ್ತಾನೆ ಭಾರ್ಯಾಂಚ ಗತಯೌವನಂ. ಏನು ಶಬ್ದ ಆಡ್ತಾನೆ ನೋಡ್ರಿ ವಿದುರ. ತಾರುಣ್ಯ ಕಳೆದ ಮೇಲೆ ಹೆಂಡತಿಯನ್ನು ನೋಡಿ ಹೇಳಬೇಕಂತೆ, ನಿಜವಾದ ಹೆಂಡತಿ ನೀನು. ಯಾಕೆ? ತಾರುಣ್ಯದಲ್ಲಿ ಒಂದು ತಪ್ಪು ಹೆಜ್ಜೆ ಇಡಲಿಲ್ಲಲ್ಲ ಅಂತ ಹೇಳಿದ್ರೆ ಆಗ ನಿಜವಾದ ಹೆಂಡತಿ ಪ್ರಶಂಸೆ ಅಂತೆ ಅಲ್ವಾ. ಮತ್ತೆ ರಾಜ ಅಂತ ಯಾರಿಗೆ ಕರಿಬೇಕು? ಶೂರಂಚ ವಿಜಿತ ಸಂಗ್ರಾಮಂ. ಯುದ್ಧವನ್ನ ಗೆದ್ದುಕೊಂಡು ಬಂದರೆ ಮಾತ್ರ ಅವನನ್ನು ರಾಜ ಅಂತ ಕರಿಬೇಕು. ಬಿಡ್ರಿ, ನೆಕ್ಸ್ಟ್ ಹೇಳ್ತಾರೆ ಯಾರು? ಗತಪಾರಂ ತಪಸ್ವಿನಂ. ನಿಜವಾಗಿ ತಪಸ್ವಿ ಅಂತ ಯಾರು ಹೇಳಬೇಕು ಅಂದರೆ ಯಾರು ಶಾಸ್ತ್ರದ ಪಾರವನ್ನು ಮುಟ್ಟಿದ್ದಾನಲ್ಲ ಅವ ತಪಸ್ವಿ ಅಂತ ಹೇಳಬೇಕೆ ಹೊರತಾಗಿ ಸುಮ್ಮನೆ ಏನೋ ಮೂಗು ಹಿಡ್ಕೊಂಡು ಕೂತ್ಕೊಂಡೆ, ಜಪಮಣಿ ಹಿಡ್ಕೊಂಡು ಕೂತ್ಕೊಂಡ್ರೆ ಅವನನ್ನು ತಪಸ್ವಿ ಅನ್ನೋದಿಲ್ಲ. ಗತಪಾರಂ ತಪಸ್ವಿನಂ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೆಲವು ಮಾತುಗಳು ಮನನೀಯವಾಗಿರುವಂಥದ್ದು ವಿದುರ ನೀತಿಯಲ್ಲಿ ಬರುವಂಥದ್ದು. ಇನ್ನೊಂದು ಮಾತನ್ನು ಹೇಳ್ತೇನೆ, ಒಂದು 5-10 ನಿಮಿಷ ನಾನು ಸ್ವಲ್ಪ ಅವಕಾಶ ಹೆಚ್ಚಿದ್ದರಿಂದ ಇನ್ನೊಂದೆರಡು ವಿಷಯವನ್ನು ಹೇಳಿಕ್ಕೆ ತಗೊಂಡಿದ್ದೇನೆ ಅಷ್ಟೇ. 1 ಗಂಟೆ ಹೊತ್ತು ಹೇಳಿದ್ರು, 9 ರಿಂದ 10 ಗಂಟೆಯವರೆಗೆ ಉಪನ್ಯಾಸ ಸಮಯ. ಇನ್ನೊಂದು 10 ನಿಮಿಷ ಅವಕಾಶ ಉಂಟಾದ್ರಿಂದ ಮುಂದೆ ಹೇಳ್ತೀನಿ. ಸ್ವಾಮಿಗಳು ಪೂಜೆ ಮುಗಿಸ್ಕೊಂಡು ಬರಬೇಕಾದ್ರಿಂದ ಒಂದು 10 ನಿಮಿಷ ಅವಕಾಶ ಇದೆ, ಮುಂದೆ ಹೇಳ್ತಿದ್ದೀನಿ. ನಾವೆಲ್ಲ ಮನೆಗೆ ಯಾರಾದರೂ ವಿದ್ವಾಂಸರು, ಜ್ಞಾನಿಗಳು, ಪುರೋಹಿತರು ಬಂದಿದ್ದಿದ್ರೆ ಆಶೀರ್ವಚನ ಮಾಡ್ತಿರ್ತಾರೆ. ಅವರ ಆಶೀರ್ವಾದ ಮಂತ್ರಗಳು ಭಾಳ ಚೆನ್ನಾಗಿರ್ತದೆ ರೀ. ನಿಜವಾಗ್ಲೂ ಹೇಳಿದ್ರೆ ಆ ಆಶೀರ್ವಾದ ಮಾಡುವ ಮಂತ್ರದ ಅರ್ಥ ಮಾಡಿದವರಿಗೆ ಗೊತ್ತಿರ್ತದೋ ಇಲ್ಲೋ ಗೊತ್ತಿಲ್ಲ, ಮಾಡಿಸಿಕೊಂಡವರಿಗೆ ಗೊತ್ತಿರ್ತದೋ ಇಲ್ಲೋ ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಈ ವಿಚಿತ್ರವಾದ ಆಶೀರ್ವಾದ ಮಂತ್ರಗಳು ಏನು? ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ಇದು ಯಾವ ಆಶೀರ್ವಾದ ಮಂತ್ರ? ಇದು ಆಶೀರ್ವಾದ ಮಂತ್ರ ಇಲ್ಲ. ಇದು ಆನಂದಮಯನಾಮಕನಾದ ಭಗವಂತನ ಸ್ಮರಣೆಯನ್ನು ಮಾಡುವಂಥ ಭೃಗು ಋಷಿಗಳ ಮಂತ್ರ. ಅದು ಭೃಗು ಋಷಿಗಳು ಕಂಡ ಮಂತ್ರ. ಅದು ಇವತ್ತೇನಾಗಿದೆ ಅಂದರೆ ಆಶೀರ್ವಾದ ಮಂತ್ರ ಬಂತೋ ಸರಿ, ಬರಲಿಲ್ವೋ ಆನಂದೋ ಬ್ರಹ್ಮೇ ಹಾಕ್ಬಿಡ್ರಿ ಅಷ್ಟೇ ಕೆಲಸ. ಇನ್ನೂ ಕೆಲವಿದೆ ಪಾಪ ಶ್ರಾದ್ದ ಪಕ್ಷ ಮಾಡಿದಾಗ ಬರೋ ಮಂತ್ರಗಳನ್ನೆಲ್ಲ ಆಶೀರ್ವಾದಕ್ಕೆ ಹೇಳ್ತಿರ್ತಾರೆ. ಒಬ್ಬರು ಆಚಾರ್ಯರು ಒಳ್ಳೆ ಕಂಠ ಅವ್ರದ್ದು ಮಂತ್ರ ಹೇಳ್ತಾ ಇದ್ರಂತೆ. ಈ ಮದುವೆ ಮನೆಗೆ ಬಂದಿದ್ರು, ಪುರೋಹಿತರು ಪರಿಷ್ಕರಿಸಿದ್ರು, ಪಾಪ ಮಂತ್ರ ಹೇಳ್ತಾ ಇದ್ರು. ಕನ್ಯಾ ಪಕ್ಷದವ್ರು ಬಂದ್ರಂತೆ, ಆಚಾರ್ಯರೇ ಏನು ಕಂಠ ನಿಮ್ದೆಲ್ಲ ಆದರು, 1-2 ಮಂತ್ರ ಆಗಲಿ ಅಂದರು. ಆಚಾರ್ಯರು 1-2 ಮಂತ್ರ ಹೇಳಿದರು. ವರನ್ ಕಡೆಯವ್ರು ಬಂದರು, ಆಚಾರ್ಯರೇ ಇನ್ನೊಂದೆರಡು ಮಂತ್ರ ಆಗಲಿ ಅಂದರು. ಹ್ಞೂ ಅಂದರು ಪಾಪ ಆಚಾರ್ಯ. ಏನೋ ಕಂಠ ಚೆನ್ನಾಗಿದೆ ಅಂತ, ಈ ಮೊದಲು ಕಂಠ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ, ಆಮೇಲೆ ಸಮಸ್ಯೆ ಗೊತ್ತಾಗುತ್ತೆ ಅವರಿಗೆ. 1 ಗಂಟೆ ಆಯಿತು, ಕನ್ಯಾ ಪಕ್ಷದವ್ರು ಒಂದು ಸರ್ತಿ, ವರಪಕ್ಷದವ್ರು ಒಂದು ಸರ್ತಿ, ಅದಾಯ್ತು ಇದಾಯಿತು. ಕೊನೆಗೆ ಈ ಬ್ರಾಹ್ಮಣನಿಗೆ ತಲೆಗೇರಿತು ಪಿತ್ತ. ಅವನು ಕರೆದ, ಇಬ್ಬರನ್ನು ಕರೆದ, ಇಲ್ಲಿ ಬರ್ರಿ, ನನಗೆ ಇಲ್ಲಿಯವರೆಗೆ ಬರುವ ಎಲ್ಲ ಮದುವೆ ಮಂತ್ರಗಳನ್ನು ಮುಗಿಸಿದ್ದೇನೆ, ಇನ್ನು ಶ್ರಾದ್ದ ಮಂತ್ರ ಬರ್ತದೆ ಹೇಳಲೇನು ಅಂತ ಕೇಳಿದ್ನಂತೆ. ಅವನು ಅಷ್ಟು ತಲೆ ಕೆಟ್ಟು ಹೋಗಿತ್ತು ಅವನಿಗೆ. ಅವರು ಗಾಬರಿ ಆದರು. ಅಲ್ರಿ ಆಚಾರ್ಯ, ಈ ಮದುವೆ ಮನೆಯಲ್ಲಿ ಯಾಕೆ ಶ್ರಾದ್ದ ಮಂತ್ರ ಹೇಳ್ತಿದ್ದೀರಿ, ಯಾರು ಶ್ರಾದ್ದ ಆಗ್ತಾ ಇದೆ ಅಂತ ಕೇಳಂತೆ. ಅದಕ್ಕೆ ಅವನು ಹೇಳಿದ, ನಂದೇ ಆಗ್ತಾ ಇದಿಲ್ಲ ಶ್ರಾದ್ದ, ಅದಕ್ಕೆ ಮಂತ್ರ ಹೇಳ್ತೀರಿ ಅಂತ ಹೇಳಿದ್ನಂತೆ. ಆ ಕೆಲವರಿಗೆ ಆಶೀರ್ವಾದ ಮಂತ್ರಗಳೆಲ್ಲ ಯಾವುದು ಅಂತ ಗೊತ್ತಿರೋದಿಲ್ಲ, ತಪ್ಪು ತಪ್ಪಾಗಿ ಹೇಳ್ತಿರ್ತಾರೆ. ಇರಲಿ, ಅಂತೂ ಒಟ್ಟಾರೆ ಆಶೀರ್ವಾದ ಮಾಡಿದ್ದಾರಲ್ಲ ಅಂತ ಸಂತೋಷ ಪಡಬೇಕು. ಆಗ ಹೇಳುವಾಗ ಶತಾಯುಹು ಅಂತ ಕರಿತಿರ್ತಾರೆ, 100 ವರ್ಷ ಆಯಸ್ಸು ಅಂತ ಆಶೀರ್ವಾದ ಮಾಡ್ತಿರ್ತಾರೆ. ಆ 100 ವರ್ಷ ಆಯಸ್ಸು ಅಂತ ಬಂದ ಬ್ರಾಹ್ಮಣರು, ಬಂದ ವೇದಜ್ಞರು, ಪಂಡಿತರು ಎಲ್ಲರೂ 100 ವರ್ಷ ಅಂತಂತಾರೆ. ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ, ಶತಾಯುರುಕ್ತಃ ಪುರುಷಃ ಸರ್ವವೇದೇಶು ವೈ ಯದಾ ನಾಪ್ನೋತಿ ಅಥ ಚ ತತ್ ಸರ್ವಮಾಯು ಕೇನೇಹ ಹೇತುನ. ಯಾಕೆ 100 ವರ್ಷ ಅಂತ ವೇದದಲ್ಲಿ ಹೇಳಿದ್ರೂ ಕೂಡ ನಾವು 100 ವರ್ಷ ಬದುಕುವುದಿಲ್ಲ? ಏನು ಕಾರಣ ಅದಕ್ಕೆ? ಏನು ರಹಸ್ಯ ವಿಷಯ ರೀ? ಎಲ್ಲಾದರೂ ನಿಜವಾಗ್ಲೂ ವಿದುರ ನೀತಿಯ ಬಗ್ಗೆ ದೊಡ್ಡ PhD ಮಾಡಬೇಕು, ಅದನ್ನು ಮಾಡಿ ಜನರಿಗೆಲ್ಲ ಮುಟ್ಟಿಸ್ಬೇಕು. ನೋಡ್ರಿ, ಇಷ್ಟಿಷ್ಟು ಕಾರಣಗಳಿವೆ ಅಂತ ತೋರಿಸ್ಬೇಕು. ನಾನೊಂದು 8 ಅಧ್ಯಾಯಗಳಲ್ಲಿ ಒಂದು 200-300 ಶ್ಲೋಕ ಇರಬೇಕು. ಪ್ರತಿ ಶ್ಲೋಕ ಓದಿದರೆ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಒಂದೊಂದು ಥೀಸಸ್, ಒಂದೊಂದು ವಿಷಯ, ದೊಡ್ಡ ದೊಡ್ಡ ಪುಸ್ತಕ ಬರೀಬೋದು. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೆ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಅಂತ ಆಶೀರ್ವಾದ ಮಾಡ್ತೀರಿ. ಈಶಾವಾಸ್ಯ ಉಪನಿಷತ್ ಹೇಳುವಾಗ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. 100 ವರ್ಷ ಬದುಕಬೇಕಾಗಿದ್ರೆ ನಿನ್ನ ಪಾಲಿನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಇರು ಅಂತ ಹೇಳ್ತದೆ. ಹಾಗಿದ್ರೂ ನಾವು ಯಾಕೆ 100 ವರ್ಷ ಬದುಕೋದಿಲ್ಲ? ಧೃತರಾಷ್ಟ್ರ ಕೇಳ್ತಾನೆ, ವಿದುರ, ಶತಾಯುರುಕ್ತಃ ಪುರುಷಃ ಸರ್ವವೇದೇಶು ವೈ ಯದಾ ನಾಪ್ನೋತಿ ಅಥ ಚ ತತ್ ಸರ್ವಮಾಯು ಕೇನೇಹ ಹೇತುನ. ಏನು ಕಾರಣ ಹೇಳು? ಏನು ಕಾರಣ ಕೊಟ್ಟಿರ್ಬೋದು ಹೇಳಿ ನೋಡಂತೆ. ನಾವೆಲ್ಲ 100 ವರ್ಷ ಬದುಕದೇ ಇರಲಿಕ್ಕೆ ಮುಖ್ಯ ಕಾರಣ
ಅತಿಮಾನೋ ಅತಿವಾದಶ್ಚ ತಥಾ ಅತ್ಯಾಗಃ ನರಾಧಿಪ ಕ್ರೋಧಶ್ಚ ಆತ್ಮವಿಧಿತ್ಸಾ ಚ ಮಿತ್ರದ್ರೋಹಶ್ಚ ತಾನಿ ಷಟ್ ಏತ ಏವಾಸಯತ್ ತೀಕ್ಷ್ಣಾಃ ಕೃಂತ್ಯಂತಿ ಆಯುಂಷು ದೇಹಿನಾಂ ಏತಾನಿ ಮಾನವಾನ್ ಘಂತಿ ನ ಮೃತ್ಯು ಭದ್ರಮಸ್ತುತೆ. 6 ಕಾರಣಗಳನ್ನು ಕೊಟ್ಟಿದ್ದಾನೆ. ನಾವು ಯಾಕೆ 100 ವರ್ಷ ಬದುಕುವುದಿಲ್ಲ ಅಂದರೆ ವಿದುರ ಕೊಟ್ಟ 6 ಕಾರಣಗಳನ್ನು ಕೇಳಿಸಿಕೊಂಡ್ರೆ ಸಾಕು. ಮೊದಲನೇದ್ದು ಅತಿಮಾನಃ. ಏನು ಅಂದರೆ ಅತ್ಯಂತ ಅಭಿಮಾನವನ್ನು ಮಾಡ್ತಿರ್ತೀವಿ ನಾವು ಯಾವಾಗಲೂ. ನಮ್ಮದು 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 ಅಂತ ಅಭಿಮಾನ ಅಂದರೆ ಭಾರಿ ಅಭಿಮಾನ. ಬೇರೆಯವ್ರ ವಸ್ತುಗಳ ಬಗ್ಗೆ ಇಲ್ಲವೇ ಎಷ್ಟು ವಿಚಿತ್ರ ಅಭಿಮಾನ ಅಂದರೆ, ಒಬ್ರು ಹೇಳ್ತಿರ್ಬೇಕ್ರಿ, ಮನೆ ಮುಂದೆ ಒಂದು 5 ವರ್ಷದ್ದೋ 4 ವರ್ಷದ್ದೋ ಮಗು ಆಟ ಆಡ್ತಾ ಇರುವಾಗ ಬಿದ್ದು ಅಳತಾ ಇತ್ತಂತೆ. ಅಳತಾ ಇರುವಾಗ ಈ ಮನೆಯಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಮಾತಾಡ್ತಾ ಇದ್ರಂತೆ. ಈ ಪಕ್ಕದ ಮನೆಯವರಿಗೆ ಬುದ್ಧಿನೇ ಇಲ್ಲ, ಮಕ್ಕಳು ಅಳ್ಳಿಕತ್ತಾವ, ನೋಡ್ಕೊಳ್ಳಿಕ್ಕಾಗಂಗಿಲ್ಲ, ಬಿಡಂಗಿಲ್ಲ, ಯಾಕೆ ಹಡಿಬೇಕಾಗಿತ್ತು ಮಕ್ಕಳನ್ನ ಅಂತ ಹೇಳಿ ಬೈದ್ರಂತೆ. ಅದೇ ಜಾಗದಲ್ಲಿ ಇನ್ನೊಂದು 10 ನಿಮಿಷಕ್ಕೆ ತನ್ನ ಮಗು ಬಿದ್ದು ಅಳತಾ ಇದ್ರೆ ಅದು ಹತ್ತಿದ್ದೆ, ಇದು ಹತ್ತಿದ್ದೆ, ಸ್ಪೆಲ್ಲಿಂಗ್ ಏನು ಚೇಂಜ್ ಇದ್ದಿದ್ದಿಲ್ರಿ. ಇದು ಅಳುವಾಗ ಸ್ಪೆಲ್ಲಿಂಗ್ ಚೇಂಜ್ ಮಾಡಿ ಹತ್ತಿತ್ತು, ಅದು ಅಳುವಾಗ ಸ್ಪೆಲ್ಲಿಂಗ್ ಚೇಂಜ್ ಮಾಡಿತ್ತು, ಇಬ್ಬರು ಸ್ಪೆಲ್ಲಿಂಗ್ ಒಂದೇ ಇತ್ತು ಅಂತ ಹೇಳುತ್ತಿತ್ತು. ಅಳುವಾಗ ಇವ್ರ ಮಗು ಹತ್ರ ಓಡಿ ಹೋಗಿ ಎತ್ತಿಕೊಂಡು ಬಿದ್ದಿಯ ಅಪ್ಪಿ ಅಯ್ಯೋ ಅಂದ್ರಂತೆ. ಅವ್ರ ಮಗು ಅಳುವಾಗ ಏನು ತಲೆಶೂಲಿ ಮಾರಾಯ, ಒಳ್ಳೆ ಅಳುತ್ತದೆ ಮಗು ಅಂತಾರಂತೆ. ಯಾಕೆ? ಅಭಿಮಾನ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇಲ್ಲದು ಮಗು ಅಳುವುದು ಸಮಾನವಾಗಿದ್ದರೂ ಇದು ನನ್ನದೂ ಅಂತ ಅಭಿಮಾನಕ್ಕೆ ಅತ್ತಿದ್ದು ಮುದ್ದಾಗಿ ಕಾಣುತ್ತದೆ. ಅದು ಮಗು ನನ್ನದಲ್ವಲ್ಲ, ಅದು ನಕ್ಕರೂ ಕೆಟ್ಟದಾಗಿ ಕಾಣ್ತದೆ ಅಷ್ಟೇ. ಅದಕ್ಕೆ ಅಭಿಮಾನ. ಈ ಅತಿಮಾನವಾಗಿ, ಬರೀ ಅಭಿಮಾನ ಅಲ್ಲ, ಅತ್ಯಂತ ಅಭಿಮಾನ ಮಾಡ್ತಾ ಇದ್ರೆ. ಒಬ್ಬರು ನಮ್ಮ ಗುರುಗಳು ಸುಭಾಷಿತ ಹೇಳ್ತಿರ್ಬೇಕು, ಒಂದು ಸುಭಾಷಿತ. ಏನು ಸುಭಾಷಿತ ಅಂದರೆ ಅತಿಮಾನದ ಸುಭಾಷಿತವನ್ನು ಹೇಳುವಾಗ ಕೆಲವೆಲ್ಲ ಅತಿಯಾದದ್ದನ್ನು ಮಾಡಬಾರ್ದಂತೆ. ಅತಿದಾನಾತ್ ಬಲಿರ್ಬದ್ಧ ಅತಿಮಾನಾತ್ ಸುಯೋಧನ ಅತಿಲೌಲ್ಯಾದ ರಾವಣಶ್ಚ ಅತಿ ಸರ್ವತ್ರ ವರ್ಜಯೇತ್ ಅಂತ ಒಂದು ಸುಭಾಷಿತ ಹೇಳಬೇಕು. 3 ಅತಿ ಬಿಡಬೇಕಂತ. ಏನು? ಮೊದಲನೇದು ಅತಿ ದಾನಾತ್, ದಾನವನ್ನು ಅತಿ ಕೊಡ್ಲಿಕ್ಕೆ ಹೋಗಬಾರ್ದಂತೆ. ಅತಿ ಅಂದರೆ ಹೆಚ್ಚು, ನಮ್ದು ಯೋಗ್ಯತಾ ಮೀರಿ ಬಾರ್ಡರ್ ಕ್ರಾಸ್ ಮಾಡಬಾರ್ದು. ಅತಿ ದಾನಾತ್, ಬಹಳ ದಾನ ಮಾಡಲಿಕ್ಕೆ ಹೋದರೆ ಬಲಿಹಿ ಬದ್ಧ. ಬಲಿಚಕ್ರವರ್ತಿ ಪರಿಸ್ಥಿತಿ ಏನಾಯಿತು? ದಾನ ಕೊಡ್ತೀನಿ ಅಂತ ಅತಿಯಾಗಿ ದಾನ ಕೊಡಲಿಕ್ಕೆ ಹೋಗಿ ಕೊನೆಗೆ ಇದ್ದದ್ದನ್ನೆಲ್ಲ ಕಳ್ಕೊಳ್ಬೇಕಾಯ್ತು. ಹೇಳಿದ್ರು ಶುಕ್ರಾಚಾರ್ಯರು, ಬೇಡವೋ ಅವನಿಗೆ ಕೊಡಬೇಡ, ಅವನು ನೋಡ್ಲಿಕ್ಕೆ ಇಷ್ಟು ಹುಡುಗ ಇದ್ದಂತೆ ಇದ್ದಾನವನು, ದಾನ ತೆಗೆದುಕೊಂಡ ಅಂದರೆ ಇಡೀ ಎಲ್ಲವನ್ನ ಆಕ್ಯುಪೈ ಮಾಡಿಕೊಳ್ತಾನೆ, ಬೇಡ ಅಂತ ಹೇಳಿದ್ರು. ಕೇಳಲಿಲ್ರಿ, ಕೊಟ್ಟೇ ತೀರ್ತೀನಿ ಅಂದ. ಕೊಟ್ಟ. ಅತಿ ದಾನಾತ್ ಬಲಿರ್ಬದ್ಧ ಅತಿ ಮಾನಾತ್ ಸುಯೋಧನ. ಭಾರೀ ಅಭಿಮಾನವನ್ನ ಮಾಡಿದ್ದಕ್ಕಾಗಿ ದುರ್ಯೋಧನ ಹಾಳಾಗಿ ಹೋದ. ಅತಿ ಲೌಲ್ಯಾತ, ಅತಿ ಹೆಣ್ಣಿನ ಹುಚ್ಚಿದ್ದುದರಿಂದ ರಾವಣ ಹೊರಟು ಹೋದ. ಅತಿ ಲೌಲ್ಯಾಚ ರಾವಣ. ಅದಕ್ಕೆ ಅತಿ ಸರ್ವತ್ರ ವರ್ಜಯೇತ್. ಯಾವುದನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡ್ರಿ, ಎಲ್ಲದಕ್ಕೂ ಒಂದು ಲಿಮಿಟ್ ಇರಲಿ ಅಂತ ಹೇಳಿಕೊಟ್ಟು. ಹಾಗೆ ಅತಿಮಾನ ಮಾಡೋದರಿಂದ ನಮ್ಮ ಆಯಸ್ಸು ಕಡಿಮೆಯಾಗತ್ತೆ. ನೋಡ್ರಿ, ವಿಚಿತ್ರ ಇದು. ನಮ್ಮ 100 ವರ್ಷದ ಆಯಸ್ಸು ಕಡಿಮೆಯಾಗಲಿಕ್ಕೆ ಕಾರಣ ನಾವು ಮಾಡುವ ಅತಿಗಳು, ಅತಿರೇಕಗಳು. ಎಲ್ಲ ಅತಿರೇಕ ನಮ್ದು. ಟಿ ವಿ ನೋಡ್ತಾ ಕೂತ್ಕೊಂಡ್ರೆ ಅತಿಯಾಗಿ ಟಿ ವಿ ನೋಡ್ಕೋತ ಕೂತ್ಬಿಡೋದು. ಫೋನ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅತಿಯಾಗಿ ಫೋನ್ ನೋಡ್ಕೋತ ಕೂತ್ಬಿಡೋದು. ಕೆಲವರೆಲ್ಲ ನೋಡ್ತಿರ್ಬೇಕ್ರಿ, ನಂಗೆ ಆಶ್ಚರ್ಯ ಆಗುತ್ತೆ. ಅವನು ಫೇಸ್ಬುಕ್ಕು, ಅವನು ಯೂಟ್ಯೂಬ್ ಯಾರು ಕಂಡಿದ್ದಾರೋ ಗೊತ್ತಿಲ್ಲ, ಪುಣ್ಯಾತ್ಮ ಅವ್ನು ನೋಡ್ತಾ ಇರ್ತಾರಲ್ಲ, ಎಲ್ಲ ಹಿಂಗೆ ಮೇಲೆ ಕಳಿಸ್ತಿರ್ತಾರೆ. ನನಗೆ ಗಾಬರಿ ಆಗೋದು, ಇವ್ರು ಯಾವಾಗ ಮೇಲೆ ಕಳಿಸ್ತಾ ಒಂದು ದಿವಸ ಇವರೇ ಮೇಲೆ ಹೋಗ್ಬಿಡ್ತಾರ ಏನೋ ಅಂತ ತಿಳ್ಕೊಂಡು. ಅದರಲ್ಲಿ ಎಲ್ಲ ಮೇಲಿದೆ ನೋಡ್ರಿ, ಯಾವುದೂ ತೆಳಗಿಲ್ಲ. ನೋಡ್ತೀರಾ ಇಲ್ಲ ಫೇಸ್ಬುಕ್ ಎಲ್ಲ ನೋಡ್ತೀವಿ, ವಾಟ್ಸಪ್ ಹೆಂಗೆ ಎಲ್ಲ ಹಿಂಗೆ ಮೇಲೆ ಕೊನೆಗೊಂದು ದಿವಸ ಇವರೆಲ್ಲ ಮೇಲೆ, ಅಷ್ಟ ಕೆಲಸ. ಹಾಗಾದರೆ ಇದು ಅತಿಯಾಗಿ ಮಾಡ್ತಾ ಹೋದರೆ ನಮ್ಮ ಆಯಸ್ಸನ್ನು ಹರಣ ಮಾಡ್ತದೆ. ಯಾವುದನ್ನು ಅತಿ ಮಾಡಿಕೊಳ್ಬೇಡ್ರಿ. ಎರಡನೇದ್ದು ಅತಿವಾದ. ಅತಿವಾದ ಅಂದರೆ ಹೆಚ್ಚು ಮಾತಾಡೋದು. ಯಾರು ಹೆಚ್ಚು ಮಾತನಾಡ್ತಾರೋ ಅವರು ತಮ್ಮ ಆಯಸ್ಸನ್ನು ಬೇಗನೆ ಮುಗಿಸ್ತಾರೆ. ಸ್ವಲ್ಪ ಗಂಭೀರವಾಗಿರಬೇಕಾಗ್ತದೆ. ಬಹಳ ಮಾತಾಡ್ಲಿಕ್ಕೆ ಹೋಗಬಾರ್ದು. ಎಷ್ಟು ಮಾತಾಡ್ಲಿಕ್ಕೆ ಅವಕಾಶ ಇದೆಯೋ ಅಷ್ಟೇ ಮಾತಾಡಬೇಕೇ ಹೊರತಾಗಿ ಅಧಿಕವಾಗಿ ಮಾತನಾಡಿದರೆ ಆಯಸ್ಸು ಕಡಿಮೆಯಾಗತ್ತೆ. ಅತಿಮಾನಃ ಅತಿವಾದಶ್ಚ. ಕೆಲವರಿಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಂದರೆ ಮುಗಿಸ್ಬೇಕು ಅಂತ ಗೊತ್ತಾಗೋದಿಲ್ವಂತೆ. ದೊಡ್ಡ ಸಮಸ್ಯೆ. ಯಾಕೆ ಅಂದರೆ ಎಲ್ಲಿಗೆ ಪ್ರಾರಂಭ ಮಾಡಿರ್ತೇವೆ ಅಂತ ಮರ್ತು ಹೋಗ್ಬಿಟ್ಟಿರ್ತದೆ ಅವ್ರಿಗೆ. ಎಲ್ಲಿ ಪ್ರಾರಂಭ ಮಾಡಿರ್ತೇವೆ ಅಂತ ಮರ್ತು ಹೋಗ್ಬಿಟ್ರೆ ಎಲ್ಲಿಗೆ ಮುಗಿಸ್ಬೇಕು ಅಂತ ಸಮಸ್ಯೆ ಆಗತ್ತೆ. ಕೆಲವರಿಗೆ ವಿಷಯ ಗೊತ್ತಿರ್ತದೆ, ಇಲ್ಲಿ ಶುರುವಾಗಿದ್ದೇವೆ, ಇಲ್ಲಿ ಮುಗಿಸ್ಬೇಕು ಅಂತ ಗೊತ್ತಿರ್ತದೆ. ಮಾತಾಡ್ತಾ ಇರ್ತಾರೆ. ನಮ್ಮಲ್ಲೊಬ್ಬರು ಆಚಾರ್ಯ ಹೇಳ್ತಿರಬೇಕು,
ದೇವರೇನಾದರೂ ಅಕಸ್ಮಾತ್ ನಿನಗೆ ಕಟ್ಟಿಗೆ ಬಾಯಿ ಕೊಟ್ಟಿದ್ರೆ, ಇಷ್ಟೊತ್ತಿಗೆ ಎಷ್ಟು ಸರ್ತಿ ಮುರಿದು ಹೋಗಿರ್ತಿತ್ತೋ, ಎಷ್ಟು ಸರ್ತಿ ಮಳೆ ಹೊಡಿಬೇಕಾಗಿತ್ತೋ ಗೊತ್ತಿಲ್ಲ. ಚರ್ಮದ ಬಾಯಿ ಕೊಟ್ಟಿದ್ದಾನೆ, ಸುದೈವ ದೇವರದ್ದು ಅಂತ ಅಷ್ಟು ಮಾತಾಡ್ತಿರ್ತಾನೆ ಪಾಪ. ಈ ಕೆಲವರಿಗೆಲ್ಲ ಮಾತಾಡ್ತಾ ಇರುವಾಗ ಹೇಳ್ತಿರ್ಬೇಕಂತೆ, ಡಾಕ್ಟರ್ ಹೇಳ್ಬೇಕಂತ, ನೀವು ಭಾಳ ಮಾತಾಡ್ತಿದ್ದೀರಿ, ಸ್ವಲ್ಪ ಮೌನವ್ರತ ಮಾಡ್ರಿ ಅಂತ. ಒಬ್ಬರ ಆಚಾರ್ಯಗೆ ಯಾರೋ ಹಿಂಗೆ ಹೇಳಿದ್ರಂತೆ, ನೀವು ಬಹಳ ಮಾತಾಡ್ತೀರಿ, ಮೌನವ್ರತ ಮಾಡ್ರಿ ಅಂತ ತಿಳ್ಕೊಂಡು. ಸರಿ ಅಂತ ಹೇಳಿ ಆಚಾರ್ಯರು ತಯಾರಾದರು. ಯಾವತ್ತು ಮೌನವ್ರತ ಮಾಡಬೇಕು ಅಂತ ವಿಚಾರ ಮಾಡಿದ್ರೆ, ಅನಾಯಾಸನ ನಾಳೆ ಏಕಾದಶಿ ಬರೋದಿದೆ, ಮೌನವ್ರತ ಮಾಡಿಬಿಡೋಣ, ಯಾಕೆಂದರೆ ಉಳಿದ ದಿವಸ ಆದರೆ ಅದು ಬೇಕು ತಿನ್ನಲಿಕ್ಕೆ, ಇದು ಬೇಕು ತಿನ್ನಲಿಕ್ಕೆ ಅಂತ ಕೇಳ್ತಿರ್ತಾನೆ. ಬೇಡವೇ ಬೇಡ, ನಾಳೆ ಮಾಡಿಬಿಡೋಣ ಅಂತ ಹೇಳಿ ಘೋಷಣೆ ಮಾಡಿಬಿಟ್ರು, ನಾಳೆ ದಿವಸ ನಂದು ಮೌನವ್ರತ ಅಂತ ಹೇಳಿ. ಮನೆಯಲ್ಲಿದ್ದವರಿಗೆಲ್ಲ ಒಂದು ಆನಂದ ಆಯ್ತು. ಹೇಳ್ತೀನಿ, ಅಪ್ಪ 24 ಗಂಟೆ ಇವನು ಶಬ್ದ ಕೇಳೋದಿಲ್ವಲ್ಲ, ಕಿವಿಯೆಲ್ಲ ಆನಂದ. ಮಲ್ಕೊಂಡ್ರು. ದಶಮಿ ರಾತ್ರಿ ಎಲ್ಲ ಮಲಗಿದ್ದಾರೆ. 10 ಗಂಟೆಗೆ ಮಲಗಿದ್ದಾರೆ. 11:15 ಆತ ಎಲ್ಲರನ್ನ ಎಬ್ಸಿದ, ಹೇಳ್ರಿ 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 ಅಂತ. ಯಾಕಪ್ಪ, ಯಾಕೆ ಎಬ್ಬಿಸ್ತಿದ್ದೀಯಾ? ದಶಮಿ ಇದು, ಏಕಾದಶಿ ಬಂದಿಲ್ಲ ಇನ್ನೂ ಅಂತ. ಅದಕ್ಕೆ ಎಬ್ಬಿಸ್ತಿದ್ದೀನಿ, ನಾಳೆ ಇಡೀ ದಿವಸ ನಾನು ಮಾತಾಡೋ ಹಾಗಿಲ್ವಲ್ಲ, ಅದಕ್ಕೆ ನಾಳೆ ಆಡೋ ಮಾತುಗಳನ್ನೆಲ್ಲ ಇವತ್ತೇ ಆಡ್ತೀನಿ ಎಂದಂಥವು. ನಾಳೆ ಏಕಾದಶಿ ದಿವಸ ಆಡಬೇಕಾದ ಮಾತುಗಳೆಲ್ಲ ಮೌನವ್ರತಕ್ಕೆ ಹೋಗಿದೆಯಲ್ಲ, ಅದಕ್ಕೆ ಇವತ್ತೇ ಮಾತಾಡಿಬಿಡ್ತೇನೆ ಅಂತ 11:15 ಬೆಳಗಿನ 5 ಗಂಟೆವರೆಗೆ ಮಾತಾಡಿ ಮುಗಿಸಿದಂತೆ. ಎಷ್ಟು ಮಾತಾಡೋದು? ಅತಿವಾದ, ಅತಿ ಮೌನ. ಅತಿ ಎಲ್ಲವೂ ಅತಿಯಾದದ್ದು ಬಿಡಬೇಕು. ಇನ್ನು ಅತ್ಯಾಗ, ಸ್ವಲ್ಪ ತ್ಯಾಗ ಪ್ರವೃತ್ತಿ ಇರಬೇಕಂತೆ. ವಿದುರ ಹೇಳ್ತಾನೆ, ನೋಡ್ರಿ ವಿಚಿತ್ರ ಇದು, ನಾವು ತ್ಯಾಗ ಮಾಡುವ ಪ್ರವೃತ್ತಿಯನ್ನು ಮರೆತದ್ದಕ್ಕೆ ನಮ್ಮ ಆಯಸ್ಸು ಕಡಿಮೆಯಾಗಿದೆ ಅಂತ ಹೇಳ್ತಾರೆ. ಇದೇನು ವಿಚಿತ್ರ ಗೊತ್ತಿಲ್ಲ, ಒಂದಕ್ಕೊಂದು ಸಂಬಂಧ ಹೇಗಿದೆ ಅಂತ. ತ್ಯಾಗ ಮಾಡ್ರಿ, ಬಿಡ್ರಿ. ಎಷ್ಟೋ ಪದಾರ್ಥಗಳನ್ನು ಕೊಡಬೇಕಾದದನ್ನು ಕೊಡಬೇಕು, ತೆಗೆದು ಹಾಕಬೇಕಾದನ್ನು ತೆಗೆದು ಹಾಕಬೇಕು. ಕೆಲವರಿಗೆ ಮನೆಯಲ್ಲಿ ಅದು ಏನು ವ್ಯಾಮೋಹ ಗೊತ್ತಿಲ್ಲ. ಒಂದು ವಸ್ತ್ರ ಹರಿದು ಹೋಗಿದ್ರೆ, ಬಟ್ಟೆ ಹರಿದು ಹೋಗಿದ್ರೆ ಅದನ್ನು ಬಿಸಾಡಬೇಕು ಅಂತ ಮನಸ್ಸಿಗೆ ಬರೋದಿಲ್ಲ. ಅದನ್ನು ವಿಚಾರ ಮಾಡ್ತಾರೆ, ಕಟ್ 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 ಮಾಡಿ ಎಲ್ಲೆಲ್ಲಿ ಉಪಯೋಗಿಸ್ಲಿಕ್ಕೆ ಬರ್ತದೆ ಅಂತ ನೋಡ್ತಿರ್ತಾರೆ. ವಿಶೇಷವಾಗಿ ಹೆಣ್ಮಕ್ಳಾಗಿದ್ದರೆ ಒಂದೇನಾದರೂ ಸೀರೆ ಗಿರೆ ಹರಿದು ಹೋದರೆ ಅದನ್ನು 2-3 ಭಾಗ ಮಾಡಿ, ಮನೆ ಗ್ಯಾಸ್ ಕಟ್ಟಿ ಒರೆಸ್ಲಿಕ್ಕೆ ಯಾವ್ದು ಬರುತ್ತೆ, ನೆಲ ಒರೆಸ್ಲಿಕ್ಕೆ ಯಾವ್ದು ಬರುತ್ತೆ, ಬಾಗಿಲು ಒರೆಸ್ಲಿಕ್ಕೆ ಯಾವ್ದು ಬರ್ತದೆ, ಪಾತ್ರೆ ಒರೆಸ್ಲಿಕ್ಕೆ ಯಾವ್ದು ಬರ್ತದೆ, ಅದೆಲ್ಲ ಮುಗಿದ ಮೇಲಾದರೂ ಬಿಸಾಡ್ತಾರೆ. ಅಂದರೆ ಬಿಸಾಡೋದಿಲ್ಲ. ಈ ಪಾತ್ರೆ ಕೊಡೋರು ಬರ್ತಿದ್ರು ಮೊದಲು ಮನೆಗೆಲ್ಲ, ಹಳೆ ಪಾತ್ರೆ ತೊಗೊಂಡು ಪಾತ್ರೆ ಕೊಡೋರು, ಅವರಿಗೆ ಹಾಕಿ ಆ ಪಾತ್ರೆ ತೊಗೊಳ್ತಾರವ್ರು. ಎಷ್ಟು ಬುದ್ಧಿವಂತರಪ್ಪ ಎಲ್ಲಾದರೂ. ಬಿಡೋದಿಲ್ಲ. ವ್ಯಾಮೋಹ. ತ್ಯಾಗ ಮಾಡ್ರಿ, ಒಂದು ಸ್ವಲ್ಪ ಬಿಟ್ಟರೆ ಏನು ಸಮಸ್ಯೆ ಇಲ್ಲ. ಅದಕ್ಕೆ ಅತಿಮಾನಃ ಅತಿವಾದಶ್ಚ ತಥಾ ಅತ್ಯಾಗ. ಕ್ರೋಧಶ್ಚ, ಸಿಟ್ಟು. ಈ ಸಿಟ್ಟು ಅಂತನ್ನುವುದು ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ತದೆ. ನಾವು ಸಿಟ್ಟಿಗೆ ಏನು ಸಂಬಂಧ ಅಂತ ಗೊತ್ತಿರೋದಿಲ್ವಲ್ಲ. ಇವತ್ತು ಡಾಕ್ಟ್ರನ್ನ ಕೇಳಿ ಹೇಳ್ತಾರೆ, ನೀವು ಭಾಳ ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಮಾಡಿದ್ರೆ ಅಂದರೆ ನಿಮಗೆಲ್ಲ ಬಿ ಪಿ ಬಂದು ಕೂತ್ಕೊಂಡ್ಬಿಡ್ತದೆ ಅಂತ. ಸಿಟ್ಟು ಅಂತನ್ನುವುದು ನಮ್ಮ ಆಯಸ್ಸನ್ನು ಕಡಿಮೆ ಮಾಡ್ತಾ ಬರುವಂಥ ಮತ್ತೊಂದು ಸಾಧನ. ಅತಿಮಾನ, ಅತಿವಾದ, ತ್ಯಾಗ ಮಾಡದೇ ಇರುವಿಕೆ, ಕ್ರೋಧ, ಇವು 4 ಇದೆಯಲ್ಲ, ಇದನ್ನು ಬಿಡಬೇಕು. ಮತ್ತೊಂದು ಮಾತು ಹೇಳ್ತಾರೆ, ಆತ್ಮವಿಧಿತ್ಸ. ಏನು ಅಂದರೆ ಯಾವಾಗಲೂ ತನ್ನ ಹೊಟ್ಟೆಯ ಚಿಂತೆ ಅವನಿಗೆ, ಇನ್ನೊಬ್ಬರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ತಮ್ದಾಯ್ತಿಲ್ಲೋ ಮುಗಿತಷ್ಟೇ ಕೆಲಸ. ಊಟ ನಾವು ಮಾಡ್ತೇವೆ ಅಥವಾ ತಿಂತೇವೆ, ತಿನ್ನುವುದಕ್ಕೆ ಊಟ ಮಾಡುವುದಕ್ಕೇನು ಸಮಸ್ಯೆ ಇಲ್ಲ. ಆದರೆ ತಿನ್ನುವುದು ಊಟ ಮಾಡುವುದೆಲ್ಲ ಹೇಗೆ ಅಂದರೆ, ನನ್ನದೊಬ್ಬರದಾದರೆ ಸಾಕು, ನನ್ನ ಹೊಟ್ಟೆ ತುಂಬಿದ್ರೆ ಸಾಕು, ಉಳಿದವ್ರದ್ದು ಯಾರ್ದು ನೋಡ್ಲಿಕ್ಕೆ ಹೋಗೋದಿಲ್ಲ. ಮೊದಲೆಲ್ಲ ಚಾಷ್ಟಿ ಮಾಡ್ತಿರ್ಬೇಕು ನಮ್ಮಲ್ಲೆಲ್ಲ. ಮನೆಯಲ್ಲಿ ಎಷ್ಟು ಅಡುಗೆ ಮಾಡಿಸ್ತಿದ್ರು ಅಂತ ಕೇಳಿದ್ರೆ, ಒಂದೇ ಥಾಲಿ, ಇಷ್ಟೇ ಅನ್ನ ಮಾಡು, ಇಷ್ಟೇ ಸಾರು ಮಾಡು. ಯಾಕೆ? ನಂದು ಊಟ ಆದರೆ ಆಯ್ತಲ್ಲ, ಅಲ್ರಿ ನಿಮ್ಮದು ಊಟ ಆದಮೇಲೆ ಉಳಿದವ್ರದ್ದೆಲ್ಲ ಊಟ ಆಗಬೇಕಲ್ಲ, ನಂಗೇನು ಸಂಬಂಧ ಅಂತವನು. ಅವನು ಇನ್ನೊಬ್ಬರು ಊಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಂಗೇನು ಸಂಬಂಧ, ನಂದಾದರೆ ಸಾಕು ಅಂತಿರ್ತಾನೆ. ಅದಕ್ಕೆ ಯಾವ ಕಾರಣಕ್ಕೂ ಕೂಡ ತನ್ನ ಹೊಟ್ಟೆಯನ್ನು ಮಾತ್ರ ನೋಡಿಕೊಳ್ಳಿಕ್ಕೆ ಹೋಗಬಾರ್ದು. ತನ್ನ ಹೊಟ್ಟೆಯನ್ನು ನೋಡಿಕೊಂಡ ಅಂತಂದರೆ, ಕೇವಲ ತನ್ನ ಹೊಟ್ಟೆ ನೋಡಿಕೊಂಡ ಅಂದರೆ ಬೇಗನೆ ಸಾಯ್ತಾನೆ. ಆದ್ದರಿಂದ ದೀರ್ಘ ಆಯುಷ್ಯ ಕಡಿಮೆಯಾಗಲಿಕ್ಕೆ ಕೇವಲ